ಡಿ.ಕೆ. ಶಿವಕುಮಾರ್ ಒಂದು ಕಾಲನ್ನ ಬಿಜೆಪಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಸುದೀರ್ಘ ಚರ್ಚೆಯನ್ನ ಮಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಲು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ವಿಜೇಂದ್ರ ಸೇರಿ ಡಿ.ಕೆ. ಶಿವಕುಮಾರ್ ಸಭೆಯನ್ನ ನಡೆಸಿದ್ರು. 60ರಿಂದ 70 ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಮಾತಾಡಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಕಡೆ 12 ಶಾಸಕರು ಮಾತ್ರ ಇದ್ದಾರೆ, ಬಾಕಿದಷ್ಟು ಜನ ಇಲ್ಲ ಅಂತ ವರದಿ ಬಂದಿದೆ. ಹೀಗಾಗಿ ಸರ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಆಗಲ್ಲ. ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಕುಳಿತು ಬಿಟ್ಟಿದ್ದಾರೆ, ಕರ್ನಾಟಕವನ್ನ ಮಾರ್ತಿದ್ರು. ಹಿಂಗಂತ ಡಿ.ಕೆ. ಶಿವಕುಮಾರ್ ಬೇಡ ಅಂತ ನಮ್ಮವರು ಅಂದಿದ್ರು ಅಂತ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವೀಕ್ಷಕರೇ, ಯತ್ನಾಳ್ ಅವರು ಒಂದು ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿಗೆ ಬರ್ತೀನಿ ಅಂತ ಕುಂತ್ಕೊಂಡಿದ್ರು. ಅವ್ರ ಜೊತೆಗೆ 12 ಶಾಸಕರು ಮಾತ್ರ ಇದ್ರು. ಸೊ ಆ ಒಂದು ಕಾರಣಕ್ಕೆ ಸರ್ಕಾರ ಕ್ರಿಯೇಟ್ ಮಾಡೋಕೆ, ಹೊಸ ಸರ್ಕಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಆ ಒಂದು ಕಾರಣಕ್ಕೆ ಬಿಟ್ಟಿದ್ದಾಯ್ತು ಅಂತ ಯತ್ನಾಳ್ ಅವ್ರು ಹೇಳಿರುವಂಥದ್ದು. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಸಿದ್ದರಾಮಯ್ಯ 24 ತಾಸನಾಗ ಇಳಿದು ಡಿ.ಕೆ. ಶಿವಕುಮಾರ್ ಇದು ನಾಟಕ ಮಾಡಕ್ಕೆ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಯಾಕೆ ಮಾಡ್ತಾರಂದ್ರೆ, ಒಂದು ಕಾಲ ಈ ಕಡೆ ಬಿಟ್ಟಾರ ಅವ್ರು ಬಿಜೆಪಿ ಕಡೆ. ಬಿಜೆಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ.ಕೆ. ಶಿವಕುಮಾರ್. ಅವ್ರಿಂದ MLA ಎಲ್ಲ ಬಿಟ್ಟಾರ. ಅದನ್ನು ಹೇಳ್ತೇನೆ, ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ.ಕೆ. ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ. ಮುಂದೆ ನಮಸ್ತೆ ಸದಾ ಒತ್ತಲೆ ಹಾಡ್ಕೊಂಡ್ರೆ ಹಾಡ್ಯಾರ. ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿಜೆಪಿ ಕೂಡ ಇದು ಎದುರುಗಡೆ ನಮ್ಮ ಇಂಟು ರಿಪೋರ್ಟ್ ಐತೆ. ಏನಂದ್ರೆ ಡಿ.ಕೆ. ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ अदर ಕೇಳ, पाटिल जी आपको कितना डी.के. शिवकुमार के साथ है? ना यार 10-12 है, वो भी बीजेपी खिलाफ है, तो एक भी नहीं. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.